ಸೌದತ್ತಿ ಯಲ್ಲಮ್ಮಗುಡ್ಡದಲ್ಲಿ ಹುಟ್ಟಿದ್ದಾನ. ಅಲ್ಲಿ ಸೌದತ್ತಿ ಕುರಿತ್ರ ಇಲ್ಲಿವರೆಗೂ ಅಂದ್ರೆ 2.5 ವರ್ಷದ ಮರಿ ಅಣ್ಣ. ಕೋಟಿ ಸಂಪಾದಿಸಬಹುದು ಅಭಿಮಾನ ಸಂಪಾದನೆ ಕಡೆ ಹೈದರಾಬಾದ್ನ 18 ಲಕ್ಷ ಕೇಳ್ತಾರೆ. 18 ಲಕ್ಷ ಆಕ್ಚುಲಿ ಬಿಟ್ಟು ಕಣ ಇರೋದು ಆಲ್ಮೋಸ್ಟ್ ಇಲ್ಲಿಂದ ಅಲ್ಲಿಗೆ ಒಂದು 500 ಮೀಟರ್ ಐತೆ. ಬಟ್ ಮರಿಗೆ ಜಾಸ್ತಿ ಜನ ಸೇರೋದಿಲ್ಲ ಇತ್ತು ಆ್ಯಕ್ಚುಲಿ ಭಾಳ ಹೊರನರ್ ಅಂತೇಳಿ ಇಷ್ಟು ಫ್ಯಾನ್ ಫಾಲೋಯಿಂಗ್ನ ಸಂಪಾದನೆ ಮಾಡೋದಕ್ಕೆ. ಅಣ್ಣ ನೀವೇ ಓನರ್ ಅಣ್ಣ ಅಲ್ಲಿದ್ದಾರೆ ನೋಡಿ. ಅವ್ರಿಗೆ ಇವತ್ತು ಎಷ್ಟು ಖುಷಿ ಆಗ್ತದಂದ್ರೆ ಯಾಕಂದರೆ ಇವತ್ತು ಕಣ ಏನಾದರೂ ಆಗಿರ್ಬೋದು, ಮುಂಚೆ ಪ್ರೈಸ್ ಏನಾದ್ರು ಆಗಿರ್ಬೋದು, ಬಟ್ ಇಷ್ಟೊಂದು ಜನ ಸಂಪಾದನೆ ಮಾಡೋದೈತಲ್ಲ, ಸೊ ಅದು ಮನುಷ್ಯನಿಗೂ ಸಿಗಲ್ಲ. ಅಣ್ಣ ನಿಮ್ದೇ ಅಣ್ಣ ಮರಿ? ಅಣ್ಣ ಮರಿ ಕುರಿಂದ ನಿಮ್ಮ ಹತ್ರ ಐತಣ್ಣ ಇದು? ಎರಡಲ್ಲಿ ತಂದಿದ್ದೀನಿ ಅಣ್ಣ. ಅಣ್ಣ ಮರಿ ತರಕ್ಕಿಂತ ಮುಂಚೆ ನೀವು ಜಾತಿ ಗೀತಿ ಏನಾರ ನೋಡ್ತೀರಣ್ಣ ಕುರಿ ಫೀಲ್ಡಲ್ಲಿ? ಜಾತಿ ನೋಡೈತೆ ಅಣ್ಣ. ಇದು ಯಾವ ಜಾತಿ ಬರುತ್ತಣ್ಣ ನಿಮ್ಮ ಪ್ರಕಾರ? ಬಲ್ಲ ಬಿಳಿಕಾಲು. ಅಲ್ಲಿ ಏನಾರ ನೀವು ತರ್ಬೇಕಾದ್ರೆ ಆಡಿಸಿ ತಗೊಂಬಂದಿದ್ರಣ್ಣ? ಯಲ್ಲಮ್ಮನ ಗುಡ್ಡ. ಸೌದತ್ತಿ ಯಲ್ಲಮ್ಮಗುಡ್ಡದಲ್ಲಿ ಹುಟ್ಟಿದ್ದಣ? ಹಾಂ ಅಲ್ಲಿಂದ ಎರಗಟ್ಟಿ ಸಂತೆ ಮಾರಿದ್ರಣ. ಹಾಂ ಎರಗಟ್ಟಿ ಸಂತೆಯಿಂದ ಬೇರೆ ಒಬ್ಬ ಹುಡುಗ ಅವ್ನು ತಗೊಂಡೋಗಿ ಮತ್ತೆ ಕೆರಳ ಸಂತೆಯಲ್ಲಿ ಮಾರಿದಾನ. ಹಾಂ ಕೆರಳ ಸಂತೆಯಿಂದ ಸಿದ್ದಪ್ಪ ತಗೊಂಡ್ತಾನ. ಸಿದ್ದಪ್ಪ ಫೇಮಸ್ ಕುರಿ ವ್ಯಾಪಾರ. ಹಾಂ ಅವ್ರ ಭದ್ರಾವತಿ ಹಾಂ ಭದ್ರಾವತಿ ಅವ್ರ ಕಡೆ 2 ರೌಂಡ್ 3 ರೌಂಡ್ ಆಡ್ತಿತ್ತು. ಹಾಂ ಎರಡಲ್ಲಿ ನಾವು ಅದನ್ನ ನೋಡ್ಬಿಟ್ಟು ನಮ್ಮ ಫ್ರೆಂಡ್ ಒಬ್ರು ಅಭಿ ಅಂತ ಇದ್ದಾನೆ, ಅವ್ನು ನೋಡಿದ್ದಾನ. ಅವನು ಈ ಮರಿನ ಅಣ್ಣ ಹಿಂಗೊಂದು ಮರಿ ಐತಿ ತಗೊಂಬರೋಣ ಅಂತ. ಅದಕ್ಕೂ ನಾವು ನೋಡಿದ್ವಿ. ಜಾತಿ ಬೆಳಕಲ್ಲ ಚೆನ್ನಾಗಿತ್ತಲ್ಲ. ನಮ್ಮ ಫ್ರೆಂಡ್ ಒಬ್ರು ಮಲ್ಲಪ್ಪ ಅಂತ ಇದಾರೆ, ಅವರು ಬೇಡ ಈ ಮರಿ ಬೇಕೇ ಬೇಕು ನಮ್ಮ ಈ ಮರಿ ತಗೊಂಡ್ಬಂದ್ರು. ಅಣ್ಣ ಇದು ಎರಡಲ್ಲಿ ನೀವು ತಂದಿದ್ರಣ್ಣ, ಅಲ್ಲಿಂದ ಇಲ್ಲಿವರೆಗೂ ಏನು ಏಜ್ ಇರ್ಬೋದು, ವಯಸ್ಸಿರ್ಬೋದು ಅಣ್ಣ ಇದ್ರದ್ದು? ಅಣ್ಣ ಈಗ ಅದು ಮರಿ ಕುರಿತ್ರ ಇಲ್ಲಿವರೆಗೂ ಅಂದ್ರೆ 2.5 ವರ್ಷದ ಮರಿ ಅಣ್ಣ. ಹಾಂ 2.5 ವರ್ಷದ ಮರಿ. ಈಗ 8 ಬಂದು ಎಷ್ಟು ತಿಂಗಳಾಗಿರ್ಬೋದು ಅಣ್ಣ? 18 ತಿಂಗಳಾಯ್ತು. 18 ತಿಂಗಳು. 18 ತಿಂಗಳಲ್ಲಿ ಎಷ್ಟು ಕಣ ಹಾಕಿದ್ದೀರಣ್ಣ ನೀವು? ಫಸ್ಟ್ ಒಂದು ಕಣ ಹಾಕಿದ್ವಿ, ಬೈಕ್ ವಿನ್ ಆಗ್ತದೆ. ಹಾಂ ಗಾಡಿಗೆ ಒಂದು ಕಣ ಹಾಕಿದ್ವಿ, ಅವಾಗ ಬೈಕ್ ವಿನ್ ಆಯ್ತು. ಹಾಂ ಇವಾಗ ಈ ಕಣ ಹಾಕಿದ್ವಿ ಅಣ್ಣ. ಇದು 3ನೇ ಕಣ ಅಣ್ಣ ಹಾಕಿರೋದು? 3ನೇ ಕಣ ಅಣ್ಣ. ಏನು ಅನ್ಸುತ್ತಣ್ಣ ಇಷ್ಟು ಜನ ಇದ್ದಾರೆ ಇವತ್ತಿನ ಕುರಿ ನೋಡೋಕೆ, ಇಷ್ಟೊಂದು ಜನ ಬಂದಿದ್ದಾರೆ? ಕೋಟಿ ಸಂಪಾದಿಸಬಹುದು ಅಭಿಮಾನ ಸಂಪಾದನೆ ಕಡೆ ನೋಡ್ರಿ. ಆಕ್ಚುಲಿ ಬಂದಿದ್ದಕ್ಕೆ ನಾನು ಇವತ್ತು 2 ಕಾರು ಮತ್ತೆ ಒಂದು 3 ಬೈಕ್ ತಗೊಂಡು ಅಡ್ಡಾಡಬೇಕಂದ್ರೆ ಇದಕ್ಕೆ ಇದೆ ಕಾರಣ. ಅಣ್ಣ ನೀವು ತರ್ಬೇಕಾದ್ರೆ ಏನು ರೇಟ್ ಪ್ರೈಸಲ್ಲಿ ತಂದಿದ್ರಣ್ಣ ಇದು ಮರಿನ? 50,000. ಇದ್ರ ಬೆಲೆ ಏನೈತಣ್ಣ ಇವತ್ತಿನ ಮಟ್ಟಿಗೆ? ಇವತ್ತು ಹೈದರಾಬಾದ್ನ 18 ಲಕ್ಷ ಕೇಳ್ತಾರೆ. 18 ಲಕ್ಷ. ಓಕೆ ಕೊಡೋ ಮನ್ಸು ಯಾರೋ ಮಾಡಿದಿರಣ್ಣ? 18 ಲಕ್ಷ ಒಂದೇ ದಿವಸ ನೋಡಿರಲ್ಲ. ಅವ್ರು ಕೇಳಿದ್ರೆ ನಾವು ಕೊಡಲ್ಲ ಅಂದ್ವಿ. ಅವ್ರು ನಮ್ಮ ಮರಿ ಯಾರೇ ಬಂದ್ರು ನೋಡ್ರಿ ಅಂತ ಹೇಳಿದ್ರು. ಓಕೆ ಆಕ್ಚುಲಿ ಇಷ್ಟೊಂದು ಜನ ಪ್ರೀತಿನ ಒಂದು ಮೂಕ ಪ್ರಾಣಿ ಸಂಪಾದನೆ ಮಾಡ್ತಂದ್ರೆ ಮನುಷ್ಯನ ಕೈಲದು ಆಗಲ್ಲ. ಸೊ ನೋಡ್ರಿ, ಆ ಸಹೃದಯ ಆಗಿರೋದ್ರಿಂದನೇ ಓನರು ಆ ಕುರಿ ಮೇಲೆ ಅಷ್ಟೊಂದು ಪ್ರೀತಿ ಇರೋದ್ರಿಂದನೇ 18 ಲಕ್ಷಕ್ಕೆ ಬೆಲೆ ಬಂದ್ರು ಆ ಮರಿನ ಕೊಡಲ್ಲ ಅಂತಲೇ ಹೇಳಿದಾರೆ ಅವರು. ಅಣ್ಣ ಈಗ ಹೊಸದಾಗಿ ಹುಡುಗರು ಚಿಕ್ಕ ಹುಡುಗರೆಲ್ಲ ಬರ್ತಿರ್ತಾರಣ್ಣ ಫೀಲ್ಡ್ಗೆ ಹೊಸಬ್ರು ಹುಡುಗರು ಬರ್ತಿರ್ತಾರಣ್ಣ, ಅವರಿಗೆ ಕುರಿ ಕಟ್ಬೇಕಂತ ಆಸೆ ಇರ್ತೈತಿ ಅಣ್ಣ, ಜಿದ್ ಬಿಡ್ಬೇಕು. ಆಮೇಲೆ ಹಾಂ ಈಗ ಅಣ್ಣ ನಾನು ಓಪನ್ ಆಗಿ ಕೇಳ್ತೀನಿ, ಇಷ್ಟು ಜನ ಇದ್ದಾರೆ ಕುರಿ ಫೀಲ್ಡಲ್ಲಿ ಈಗ ಸದ್ಯಕ್ಕೆ ಇಂಜೆಕ್ಷನ್ ಮಾಡಿ ಜಾಸ್ತಿ ಕುರಿಗಳನ್ನ ಆಡಿಸ್ತಿದ್ದಾರೆ, ಅವ್ರ ಬಗ್ಗೆ ನೀನು ಏನೋ ಹೇಳಕ್ಕೆ ಇಷ್ಟಪಡ್ತೀನಿ? ಹಾಂ ಅಣ್ಣ. ಈಗ ಹೌದಣ್ಣ? ಹಾಂ ಅಣ್ಣ. ಈಗ ನಿಮ್ಮ ಮರಿಗೆ ಈಗ ನಾನು ಬೆಳಗ್ಗೆಯಿಂದ ರಾತ್ರಿ ಮಲ್ಗೋವರೆಗೂ ಏನು ಡಯಟ್ ನಡೀತಣ್ಣ? ಅಂದ್ರೆ ಫುಡ್ ಏನೇನು ಕೊಡ್ತೀರಣ್ಣ ಅದಕ್ಕೆ? ಹೌದಣ್ಣ? ಹಾಂ ಹಾಂ ಹಾಂ. ಒಂದು ದಿನಕ್ಕೆ ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಖರ್ಚು ಬರ್ಬೋದಣ್ಣ ಅದಕ್ಕೆ? ಅಂದ್ರೆ ಈಗ ಹೊಸಬ್ರು ಹುಡುಗರು ಇರ್ತಾರಣ್ಣ, ಈಗ ನಿಮ್ಮನ್ನ ನೋಡಿರ್ತಾರೆ, ಓ ನನ್ನ ಕುರಿನೂ ಬಾಳು ಆರೇನರ್ ತರನೇ ಆಗ್ಬೇಕು, ನಾನು ಅವ್ರಂಗೆ ಮೇಯಿಸ್ಬೇಕಂತಿರ್ತಾರೆ. ನೀವೊಂದು ಹಾಂ ಜಿದ್ದು ಬಿಡ್ಬೇಕಂತ. ಹಾಂ ಅಣ್ಣ. ಡೈಲಿ ಎಷ್ಟು ಹಾಲು ಹಾಕ್ತೀರಣ್ಣ ಅದಕ್ಕೆ? ಉಳ್ಳಿ ಎಷ್ಟು ಹಾಕ್ತೀರಣ್ಣ? ಅಂದ್ರೆ ಕುರಿ ಸೈಜ್ ಬರೋದಕ್ಕೆ ಉಳ್ಳಿ ಜಾಸ್ತಿ ಹಾಕ್ಬೇಕಂತ ಹೇಳ್ತಾರ. ಕುರಿಗೆ ಫೀಲ್ಡಲ್ಲಿ ಆಡಕ್ಕೆ ಮೀಟರ್ ಮುಖ್ಯ ಅಂತ ಹೇಳ. ಮೀಟರ್ ಇರ್ಬೇಕು ಮೇನ್. ಶಕ್ತಿ ಇರಬೇಕು. ಒಂದು ಪೈಲ್ವಾನ್ ಹೆಂಗ್ ತಯಾರು ಮಾಡ್ತಾರ ಆ ಕೆಪಾಸಿಟಿ ಕುರಿಗೆ ಇರ್ಬೇಕು.
ಓಕೆ ಓಡಿಸ್ಬೇಕು, ರನ್ ಮಾಡಿಸ್ಬೇಕು, ದ್ರಾಕ್ಷಿ ಗೋಡಂಬಿ ತಿನ್ನಿಸ್ಬೇಕು, ಹಾಲು ಎತ್ತಬೇಕು. ಒಂದ್ ಮನುಷ್ಯನಿಗೆ ಯಾವ ಕೆಪಾಸಿಟಿ ಇರ್ಬೇಕು ಆ ಕುರಿ ಕೆಪಾಸಿಟಿ ಇರ್ಬೇಕು. ಅಣ್ಣ ನೀವು ಕುರಿ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯ್ತಣ್ಣ? 14 ವರ್ಷ ಆಯ್ತು. ಅಂದ್ರೆ ಮುಂಚೆಯಿಂದನೂ ಮರಿ ಕಟ್ತಾನೆ ಇದೀರಣ್ಣ ನೀವು? ನಾನು ಫೇಮಸ್ ಆಗಿರೋದೇ ಎರಡಲ್ಲಿಂದ. ಮನೇಲಿ ಕಸ ತಂದು ಕಟ್ಟಿದ್ರೆ ಕರ ಮಾಡಿ. ಹೌದಣ್ಣ. ಓಕೆ ನಿಮಗೆ ಕರ್ನಾಟಕ ಓಪನ್ ಚೆನ್ನಾಗಿ ಹೌದಣ್ಣ.